ಇತ್ತೀಚೆಗೆ ಫೌಂಡೇಶನ್ಸ್ ಗಳನ್ನ ನಾನು ಸ್ವಲ್ಪ ಕಡಿಮೆನೆ ಬಳಸೋದು. ಎಲ್ಲಾದ್ರೂ ಡೇ ಟು ಡೇ ವೇರಿಗೆ ಖಾಲಿ ಕನ್ಸೀಲರ್ ಅನ್ನ ಬಳಸಿ ಅಷ್ಟೇ ಹೋಗ್ತೀನಿ ಹೊರಗೆ, ಅಷ್ಟೇ ಸಾಕು. ಯಾಕಂದ್ರೆ ಲೈಟ್ ಮೀಡಿಯಂ ಮೇಕಪ್ ಇದ್ದು ಏನ್ ಹೇಳ್ತಾರೆ ಟ್ರೆಂಡ್ ಈಗ ನಡೀತಿದೆ ಅಂತ ನನ್ನ ಅನಿಸಿಕೆ. ಸೊ ಫೌಂಡೇಶನ್ಸ್ ಗಳನ್ನ ಸ್ವಲ್ಪ ದೂರ ಇಡ್ತಿದ್ದೀನಿ. ಬಟ್ ಏನಾದ್ರೂ ಫಂಕ್ಷನ್ಸ್ ಗಳು ಬರುವಾಗ ಅವಾಗೆಲ್ಲ ಫೌಂಡೇಶನ್ ಯೂಸ್ ಮಾಡ್ಲೇಬೇಕಲ್ವಾ. ನಾನು ಇವತ್ತು ರಿವ್ಯೂ ಮಾಡ್ತಿರೋ ಫೌಂಡೇಶನ್ ರಿಮೆಲ್ ಲಂಡನ್ ಅವರದು ಲಾಸ್ಟಿಂಗ್ ಫಿನಿಶ್ 25 hour ಹೈಡ್ರೇಷನ್ ಬೂಸ್ಟ್ SPF 20 ಫೌಂಡೇಶನ್ ಇನ್ ದ ಶೇಡ್ ಲಾಟೆ. ಈ ತರ ಕಾಣಿಸುತ್ತೆ. ಇದರಲ್ಲಿ ನಿಮ್ಗೆ 30 ml ಆಫ್ ಪ್ರಾಡಕ್ಟ್ ಬರುತ್ತೆ. ಅಂದ್ರೆ ಇದರ ಪ್ರೈಸ್ ಬಂದ್ಬಿಟ್ಟು 660 rupees. ಡಿಸ್ಕೌಂಟ್ ಆಗ್ಬಿಟ್ಟು ಇದು ಆಸ್ ಲೋ ಆಸ್ ನಿಮ್ಗೆ 450 rupeesಗೆಲ್ಲ ಇದು ಸಿಗುತ್ತೆ ಆಯ್ತಾ. ಅದಕ್ಕಿಂತ ಕಡಿಮೆಗೂ ಸಿಗುತ್ತೆ. ನಾನು ಇದನ್ನ 50% ಆಫ್ ಅಲ್ಲಿ ಆವಾಗ ಯಾವ್ದು ಸೇಲ್ ಇರುವಾಗ ತಗೊಂಡಿದ್ದು. ನಾನು ಇದನ್ನ ಯೂಸೇ ಮಾಡಿರ್ಲಿಲ್ಲ, ಬಟ್ ಇವತ್ತು ಯೂಸ್ ಮಾಡಿದೆ. ಇದರಲ್ಲಿ ಇನ್ನೊಂದು ವೇರಿಯಂಟ್ ಬರುತ್ತೆ ರಿಮೆಲ್ ಲಂಡನ್ ಅವರದ್ದು, ಇನ್ನೊಂದು ಬ್ಲೂ ಕ್ಯಾಪ್ ಇರೋ ವೇರಿಯಂಟ್. ನಂಗೆ ಅದು ಯಾವ ವೇರಿಯಂಟ್ ಅಂತ ನೆನಪು ಬರ್ತಿಲ್ಲ, ಬಟ್ ನಾನು ಅದರ ಪಿಕ್ಚರ್ ಇಲ್ಲಿ ಬಿಟ್ಟಿರ್ತೀನಿ. ಅದು ನನ್ನ ಹತ್ರ ಇತ್ತು ಅಂಡ್ ಐ ಜಸ್ಟ್ ಲವ್ಡ್ ಇಟ್. ಅದರಲ್ಲಿ ಒಂದು ಶೇಡ್ ಇತ್ತು, ಐ ಥಿಂಕ್ ಬ್ರಾನ್ಸ್. ತುಂಬಾ ಚೆನ್ನಾಗಿ ನನ್ನ ಮುಖಕ್ಕೆ, ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗ್ತಾ ಇತ್ತು. ಸೊ ಅದನ್ನ ನೋಡಿ ನಾನು ಈ ಫೌಂಡೇಶನ್ ಅನ್ನ ನಾನು ಪರ್ಚೇಸ್ ಮಾಡಿದೆ. ಅದೇನಾಯ್ತು ಅಂತ ನೀವು ಕೇಳಿದ್ರೆ, ಆ ಬಾಟಲ್ ಒಡೆದೋಯ್ತು, ಮೇಲೆ ಇತ್ತು, ಅದು ಶೆಲ್ಫ್ ಇಂದ ಕೆಳಗೆ ಬಿದ್ದು ಒಡೆದೋಯ್ತು. ಸೊ ಅದಕ್ಕೋಸ್ಕರ ನಾನು ಈ ಬಾಟಲ್ ಅನ್ನ ಮತ್ತೆ ತರಿಸಿದೆ. ಅಂಡ್ ಇದನ್ನ ನಾನು ಯೂಸೇ ಮಾಡಿರ್ಲಿಲ್ಲ, ಬಟ್ ಇವತ್ತು ಫಸ್ಟ್ ಟೈಮ್ ಯೂಸ್ ಮಾಡಿದೆ. ಅಂಡ್ ಅದೇ ನನ್ನ ಮುಖದಲ್ಲಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಐ ಜಸ್ಟ್ ಲವ್ಡ್ ದಿಸ್ ಆಕ್ಚುಲಿ. ಸ್ವಲ್ಪ ಟ್ಯಾಡ್ ಬಿಟ್, ಒಂದು ಉಗುರಷ್ಟು ಸ್ವಲ್ಪ ಡಾರ್ಕ್ ಇದೆ ನನಗೆ, ಬಟ್ ದಟ್ಸ್ ಓಕೆ, ಪುಲ್ ಆಫ್ ಮಾಡ್ಬೋದು ಅಂತ ಅನಿಸ್ತೀನಿ. ಅಂಡ್ ಲಿಕ್ವಿಡಿ ಫಾರ್ಮುಲಾ ನೋಡಿ, ಓಕೆ, ಈ ತರ ಫ್ಲೂಯಿಡ್ ಫಾರ್ಮುಲಾ ಅಂತ ಹೇಳ್ಬೋದು. ಅಂಡ್ ದಿಸ್ ಇಸ್ ಹೌ ಇಟ್ ಶುಡ್ ಬಿ. ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಯ್ತು ನನ್ನ ಕೈ ಮೇಲೆ. ಅಂಡ್ ಆ ಶೈನ್, ಆ ಫಿನಿಶ್ ನೋಡ್ತೀರಾ, ಸ್ಯಾಟಿನ್ ಫಿನಿಶ್ ಹೇಳ್ತಾರಲ್ಲ, ಸೆಮಿ ಮ್ಯಾಟ್ ಫಾರ್ಮುಲಾ ಅಂತ, ಆ ತರದ್ದು. ಇದು ಮುಖದ ಮೇಲೆ ಕೂಡ ಈ ತರಾನೇ ಕಾಣಿಸುತ್ತೆ ಆಯ್ತಾ. ನಿಮ್ಮ ಮುಖದಲ್ಲಿ ಯಾವುದೇ ಇಂಪರ್ಫೆಕ್ಷನ್ಸ್ ಗಳಿದ್ರೆ ತುಂಬಾ ಚೆನ್ನಾಗಿ ಹೈಡ್ ಮಾಡಿ ಒಂದು ಸಟಲ್ ಗ್ಲೋ ನಿಮ್ಮ ಫೇಸಿಗೆ ಕೊಡುತ್ತೆ. ಅಂಡ್ ಇದ್ರದ್ ಕವರೇಜ್ ಬಗ್ಗೆ ಹೇಳ್ಬೇಕಿದ್ರೆ ಒಂಥರ ಮೀಡಿಯಂ ಕವರೇಜ್. ನಾನು ಫುಲ್ ಕವರೇಜ್ ಅಂತ ಹೇಳಲ್ಲ, ಮೀಡಿಯಂ ಕವರೇಜ್, ಬಟ್ ಇಟ್ ಇಸ್ ಬಿಲ್ಡೇಬಲ್. ನೀವು ಇನ್ನೊಂದು ಲೇಯರ್ ಇದ್ರದ್ದು ಹಾಕಿದ್ರೆ ಫುಲ್ ಕವರೇಜ್ ಹಾಗೆ ಕಾಣಿಸುತ್ತೆ. ಸೊ ದಟ್ ಇಸ್ ಒನ್ ಗುಡ್ ಥಿಂಗ್ ಅಬೌಟ್ ದಿಸ್ ಫೌಂಡೇಶನ್. ಇನ್ನೊಂದು, ಇದ್ರಲ್ಲಿ ಸ್ವಲ್ಪ ಫ್ರೇಗ್ರೆನ್ಸ್ ಇದೆ ಆಯ್ತಾ. ನೀವು ಸೆನ್ಸಿಟಿವ್ ಸ್ಕಿನ್ ಅವರಾಗಿದ್ರೆ ಸ್ವಲ್ಪ ದೂರ ಇರಿ, ಈ ಫೌಂಡೇಶನ್ ನಿಮ್ಗೆ ಬೇಡ. ಯಾಕಂದ್ರೆ ಸ್ವಲ್ಪ ಜಾಸ್ತಿನೇ ಫ್ರೇಗ್ರೆನ್ಸ್ ಇದೆ. ನನಗೆ ಈ ಫ್ರೇಗ್ರೆನ್ಸ್ ಅಷ್ಟೊಂದು ಬಾರ್ಡರ್ ಮಾಡಲ್ಲ, ನಾನು ಮುಖದ ಮೇಲೆ ಹಚ್ತೀನಿ. ಅಂಡ್ ಐ ಆಮ್ ಇನ್ ಲವ್ ವಿತ್ ದಿಸ್ ಫೌಂಡೇಶನ್. ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ನೀವು ತುಂಬಾ ಸೆನ್ಸಿಟಿವ್ ಸ್ಕಿನ್ ಅವರಿದ್ರೆ ಬೇಡ ನಿಮ್ಗೆ. ಇದ್ರ ಲಾಂಗ್ ಲಾಸ್ಟಿಂಗ್ ಪವರ್ ಬಗ್ಗೆ ಬರೋಣ. ಈಗ ನಾನು ಮುಖದಲ್ಲಿ ಅದೇ ಫೌಂಡೇಶನ್ ಅನ್ನು ಹಾಕಿದ್ದೀನಿ. ಅಂಡ್ ಇದನ್ನ ಹಾಕ್ಬಿಟ್ಟು 2.5 hours ಆಯ್ತು. ನೀವೇ ಗೆಸ್ ಮಾಡ್ಬೋದು ಎಷ್ಟು ಲಾಂಗ್ ಲಾಸ್ಟಿಂಗ್ ಇದೆ ಅಂತ. ಸ್ವಲ್ಪನೂ ನನ್ನ ಮುಖದಿಂದ ಇದು ಮೂವ್ ಆಗಿಲ್ಲ. ನಾನು ಬೆವ್ರಿದ್ದೀನಿ, ನಾನು ಹೊರಗೆ ಹೋಗಿ ಬಂದೆ, ನಾನು ಕುಡ್ದೆ ತಿಂದೆ, ಬಟ್ ದಿಸ್ ಸ್ಟೇಡ್ ಫಾರ್ ಅ ಲಾಂಗ್ ಟೈಮ್. ನಂಗೆ ಇದು ತುಂಬಾ ಇಷ್ಟ ಆಗಿದೆ. ಯಾವುದೇ ಒಂದು ಹೈ ಎಂಡ್ ಫೌಂಡೇಶನ್ ತರ ಇದರ ಕವರೇಜ್ ಅಂಡ್ ಇದರ ಪರ್ಫಾರ್ಮೆನ್ಸ್ ಇದೆ. ಐ ಆಮ್ ಲವಿಂಗ್ ದಿಸ್ ಫೌಂಡೇಶನ್. ಮುಂದೆ ಹೋಗ್ತಾ ಹೋಗ್ತಾ ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಗೋ ಟು ಫೌಂಡೇಶನ್. ತುಂಬಾ ಇಷ್ಟ ಆಯ್ತು. ರಿಮೆಲ್ ಲಂಡನ್ ಅವರದ್ದು ಐ ಥಿಂಕ್ ನೈಕಾದಲ್ಲಿ ಮಾತ್ರ ನಿಮಗೆ ಪ್ರಾಡಕ್ಟ್ಸ್ ಗಳು ಸಿಗೋದು. ಪ್ರಾಡಕ್ಟ್ ಲಿಂಕ್ ಇದ್ರದ್ದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ತುಂಬಾ ಕಡಿಮೆ ಆಗ್ತಾ ಬರ್ತಿದೆ ರಿಮೆಲ್ ಲಂಡನ್ ಅವರದ್ದು ಪ್ರಾಡಕ್ಟ್ಸ್, ಬಟ್ ಕೆಲವು ಪ್ರಾಡಕ್ಟ್ಸ್ ಇಸ್ ಬಾಂಬ್. ಓಕೆ, ತುಂಬಾ ಚೆನ್ನಾಗಿದೆ ಅವರದ್ದು ಪ್ರಾಡಕ್ಟ್ಸ್. ನಂಗೆ ತುಂಬಾ ಇಷ್ಟ ಈ ಬ್ರ್ಯಾಂಡ್. ನಾನು ಹೇಳ್ದಾಗೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ. ನಿಮ್ಗೆ ಬೇಕಾದ್ರೆ ಒಂದು ಒಳ್ಳೆ ಫೌಂಡೇಶನ್ ನೀವು ಹುಡುಕ್ತಾ ಇದ್ರೆ, ಈ ಡೈಲಿ ಕೇಳ್ತಿರೋ ಮೇಬಲಿನ್ ಅಂಡ್ ಮ್ಯಾಕ್ ಅದೆಲ್ಲ ಬೇಡ ಅಂತ ಯಾವ್ದಾದ್ರು ಹೊಸ ಟ್ರೈ ಮಾಡ್ಬೇಕಂತ ಇದ್ರೆ ರಿಮೆಲ್ ಲಂಡನ್ ಹ್ಯಾಸ್ ಒನ್ ಆಫ್ ದ ಬೆಸ್ಟ್ ಫೌಂಡೇಶನ್ ಫಾರ್ಮುಲಾ. ದಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೇನೆ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.